ತಿಲಕ ವರ್ಮನ ನಿನ್ನೆ ಫುಲ್ಲು ಹವಾನೇ ಹವಾ ಫ್ರೆಂಡ್ ಇಂಡಿಯಾನ ಗೆಲ್ಲುವಂಥ ದಡ ಸೇರಿಸಿದ ತಿಲಕ ವರ್ಮ ಫ್ರೆಂಡ್ ಟೋಟಲ್ ಆಗಿ ತಿಲಕ ವರ್ಮ ಅವರು ಈ ಒಂದು ಸ್ಕೋರ್ ಟೋಟಲ್ ಆಗಿ 55 ಬಾಲಿಗೆ 72 ರನ್ನು, ಅದ್ರ ಜೊತೆಗೆ 5 ಸಿಕ್ಸ್ ನೋಡೋಕೆ ಕಣ್ಣು ತುಂಬೋಗಿ 5 ಸಿಕ್ಸ್ ಯುವರಾಜ್ ಥರನೇ ಮಂಡಿ ಹಚ್ಕೊಂಡು ಹಿಂದೆ 6 ಹೊಡಿರೋದು ನೋಡಿ ತುಂಬಾ ಕ್ರೇಜಿ ಆಯಿತು. ನಿನ್ನೆ ಒಂದು ಇನ್ನಿಂಗ್ಸ್ ನೋಡಬೇಕಾದ್ರೆ ನನಗೆ ತುಂಬಾ ಇಂಟ್ರೆಸ್ಟ್ ಆಯಿತು ಫ್ರೆಂಡ್. ಎಲ್ಲೂ ಕೂಡ ಒಂದು ಮಿಸ್ಟೇಕ್ ಆಗಲಿಲ್ಲ, ಯಾಕಂದರೆ ಎರಡು ಕಡೆಯಿಂದ ಫುಲ್ ಟೈಟ್ ಇತ್ತು ನಿನ್ನೆ ಮ್ಯಾಚು. ಟೋಟಲಾಗಿ 72 ರನ್, 55 ಬಾಲಿಗೆ 4 4, 5 ಸಿಕ್ಸ್, ಸ್ಟ್ರೈಕ್ ರೇಟ್ ಬಂದುಬಿಟ್ಟು 131 ಸ್ಟ್ರೈಕ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ತಿಲಕ ವರ್ಮ ಫ್ರೆಂಡ್. ಇವರಿಗೆ ಯಾರು ಕೂಡ ಸಾಥ್ ಕೊಡಲಿಲ್ಲ, ಇಂಡಿಯಾದ ಯಾರು ಬ್ಯಾಟ್ಮನ್ ಸಾಥ್ ಕೊಟ್ಟಿದ್ದು ಒಬ್ಬರೇ, ಅದು ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಸಾಥ್ ಕೊಟ್ಟರು, ಜೊತೆಗೆ ಮತ್ತೆ ಯಾರು ಕೂಡ ಸಾಥ್ ಕೊಡಲಿಲ್ಲ. ಟೋಟಲ್ ಆಗಿ ಇವರು ಬಾಲಿಂಗ್ ವಜ್ಜಿನ ಇಟ್ಟುಕೊಂಡ್ರು, ಇಂಡಿಯಾನ ಬಾಲಿಂಗ್ ವಜ್ಜಿನ ಇಟ್ಟುಕೊಂಡು ಈ ಒಂದು ಮ್ಯಾಚ್ನ ಗೆಲ್ಲಿಸಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 8 ವಿಕೆಟ್ ಕಳ್ಕೊಂಡಿತ್ತು ಇಂಡಿಯಾ. ಟೋಟಲ್ ಆಗಿ 8 ವಿಕೆಟ್ ತನಕ ಕೂಡ ಈ ಒಂದು ಸ್ಕೋರ್ನ ಟೋಟಲ್ ಆಗಿ 165 ರನ್ನನ್ನು ಟಾರ್ಗೆಟ್ನ ಚೇಸ್ ಮಾಡಿದ ತಿಲಕ ವರ್ಮ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಇಂಗ್ಲೆಂಡ್ ಮಾಡ್ತು. ಫಸ್ಟ್ ಬ್ಯಾಟಿಂಗ್ನಲ್ಲಿ ಇಂಗ್ಲೆಂಡ್ 165ಕ್ಕೆ ಪ್ರಮುಖ 9 ವಿಕೆಟ್ ಕಳ್ಕೊಂಡು ಟೋಟಲ್ ಆಗಿ ಇಂಡಿಯಾಕ್ಕೆ 165 ರನ್ ಟಾರ್ಗೆಟ್ ಕೊಡ್ತು. ಈ ಒಂದು ಟಾರ್ಗೆಟ್ ಬೆನ್ನತ್ತಿದ ಇಂಡಿಯಾ ಸಂಜು ಸ್ಯಾಮ್ಸಂಗ್ ಹಾಗೆ ಅಭಿಷೇಕ್ ವರ್ಮಾ ಬೇಗನೆ ಔಟ್ ಆದರು. ಅವ್ರ ಜೊತೆಗೆ ಬಂದಿದ್ದು ತಿಲಕ ವರ್ಮ ಅಲ್ಲಿಂದ ಸ್ವಲ್ಪ ಚೇತರಿಸ್ಕೊಂಡು ಆಟ ಆಡಿದರು. ಅವ್ರ ಜೊತೆಗೆ ಸೂರ್ಯಕುಮಾರ್ ಅವರು ಬಂದು 2 4 ಹೊಡೆದ್ರು, 3 4 ಹೊಡೆದು ತಕ್ಷಣ ಅವರು ಕಟ್ಟೆನ್ ಬೋಲ್ಡ್ ಆದರು. ಅವ್ರ ಜೊತೆಗೆ ನೆಕ್ಸ್ಟ್ ಬಂದರು ಧ್ರುವ ಬಂದರು, ಅವರು ಕೂಡ ಸಾಥ್ ಕೊಡಲಿಲ್ಲ ತಿಲಕ ವರ್ಮಗೆ, ಅವರು ಔಟ್ ಕಾದರು. ಹಾರ್ದಿಕ್ ಪಾಂಡ್ಯ ಬಂದರು, ಹಾರ್ದಿಕ್ ಪಾಂಡ್ಯನೂ ಕೂಡ ಬೋಲ್ಡ್ ಆಗಿಬಿಟ್ರು ಫ್ರೆಂಡ್. ಟೋಟಲ್ ಆಗಿ ಬೋಲ್ಡ್ ಆದರು. ನೆಕ್ಸ್ಟ್ ಬಂದಿದ್ದು ವಾಷಿಂಗ್ಟನ್ ಸುಂದರ್ ಹಾಗೆ ತಿಲಕ ವರ್ಮನ ಆಟ. ಇಲ್ಲಿ ಸ್ವಲ್ಪ ಇನ್ನಿಂಗ್ಸ್ ಕ್ರೇಜಿ ಹಾಗೆ ಇನ್ನಿಂಗ್ಸ್ ಸ್ವಲ್ಪ ಮುನ್ನಡೆಯೋಕ್ಕೆ ಕಾರಣ ವಾಷಿಂಗ್ಟನ್ ಸುಂದರ್ ಹಾಗೆ ತಿಲಕ ವರ್ಮ ಬ್ಯಾಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ವಾಷಿಂಗ್ಟನ್ ಸುಂದರ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರೆ 26 ರನ್, 19 ಬಾಲಿಗೆ 3 4, 1 6 ಜೊತೆಗೆ ಇವರು ಕೂಡ ಸಾಥ್ ಕೊಟ್ಟರು. ಆಮೇಲೆ ಬಂದ ಅಕ್ಷಯ್ ಪಟೇಲ್ ಕೂಡ ಜಾಸ್ತಿ ಹೊತ್ತು ನಿಲ್ಲಲ್ಲ ಫ್ರೆಂಡ್. ಟೋಟಲ್ ಆಗಿ 2 ರನ್, 3 ಬಾಲಿಗೆ 2 ರನ್ ಮಾಡಿದ್ರು. ಆಮೇಲೆ ಬಂದಿದ್ದು ಹರ್ದೀಪ್ ಸಿಂಗ್, ಇವರು ಬಂದು 1 4 ಹೊಡೆದ್ರು. ಅಲ್ಲಿ ಸ್ವಲ್ಪ ಮ್ಯಾಜಿಕ್ ಆಯಿತು ಅನ್ನೋಷ್ಟೊಳಗೆ ಇವರು ಔಟ್ ಆಗಿಬಿಟ್ರು ಫ್ರೆಂಡ್, ಹರ್ದೀಪ್ ಸಿಂಗ್. ಆಮೇಲೆ ಬಂದಿದ್ದು ರವಿ ಬಿಷ್ಣು ಜೊತೆಗೆ ಸೇರಿ ಟೋಟಲ್ ಆಗಿ ಈ ಒಂದು ಆಟನ ಇಂಡಿಯಾಗೆ ಗೆಲ್ಲಿಸ್ಕೊಟ್ರು. ಹಾಗೆ ಗಣರಾಜ್ಯೋತ್ಸವ ಒಂದು ಇಂಡಿಯಾಕ್ಕೆ ಭರ್ಜರಿ ಜಯ ಸಿಕ್ಕಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಇನ್ನಿಂಗ್ಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಥ್ರಿಲ್ ತಂತು ಫ್ರೆಂಡ್. ಥ್ರಿಲ್ ಅಂತ ನಂಬರ್ 1 ಥ್ರಿಲ್ ತಂತು ಈ ಒಂದು ಬ್ಯಾಟಿಂಗ್ ಶೈಲಿನ. ಯುವರಾಜ್ ಸಿಂಗ್ನ 6 ಹೊಡೆಯೋದು ಆ ರೀತಿ ನೋಡಿದ್ದೆ ಫ್ರೆಂಡ್. ಮಂಡಿಗೆ ಹಚ್ಕೊಂಡು ಹಿಂದೆ 6 ಹೊಡೆಯೋದು ಯುವರಾಜ್ ನೋಡಿದ್ದೆ. ಯುವರಾಜನ್ ಬಿಟ್ಟರೆ ಇವರೇ ನನಗೆ ಯುವರಾಜ್ ರೀತಿ 6 ಹೊಡೆಯೋರು ಇವರು ಸೆಕೆಂಡ್ ಇಂಡಿಯಾದಲ್ಲಿ ಮತ್ತೆ ಬಂದಂಗೆ ಆಯಿತು ಫ್ರೆಂಡ್. ಟೋಟಲ್ ಆಗಿ ಇವ್ರ ಬ್ಯಾಟಿಂಗ್ ಲೈನ್ ನೋಡಿ ನಾನು ಭಾಳ ದಿನ ಆಯಿತು ಫ್ರೆಂಡ್. ಮುಂಬೈ ಇಂಡಿಯನ್ಸ್ನಲ್ಲಿ ಭಾಳ ದಿನ ಆಯಿತು ಈ ರೀತಿ ಆಡಿದ್ದು ನೋಡಿ. ಆದರೆ ಈಗ ಇಂಡಿಯನ್ ಟೀಮ್ನಲ್ಲಿ ನಾನು ನೋಡಿದ್ದೀನಿ ಫ್ರೆಂಡ್. ಇಂಗ್ಲೆಂಡು ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತು. ಇವ್ರಿಗೇನಾಯ್ತು ಅಂದರೆ ಸ್ಟಾರ್ಟಿಂಗ್ನಲ್ಲಿ ಮತ್ತೆ ಫೇಲ್ ಆದ ಸಾಲ್ಟ್ ಜೊತೆಗೆ ಡಗೌಟ್ 3 ರನ್ ಮಾಡಿದರು. ಅಲ್ಲಿಗೆ ಮತ್ತೆ ಜೋಸ್ ಬಟ್ಲರ್ ಈ ಸೆಕೆಂಡ್ ಮ್ಯಾಚ್ನಲ್ಲೂ ಕೂಡ ಸ್ವಲ್ಪ ಹವಾ ಮಾಡಿದರು, 45 ರನ್ ಮಾಡಿದರು. ನೆಕ್ಸ್ಟ್ ಇವ್ರ ಜೊತೆಗೆ ಸ್ವಲ್ಪ ಸ್ಮಿತ್ 22 ರನ್ನು, ಹಾಗೆ ಕ್ಲೇಸ್ ಕೂಡ 31 ರನ್ ಮಾಡಿದರು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಇವ್ರು ಏನು ಫಾಲ್ಟ್ ಆಯ್ತಂದ್ರೆ ಇಂಗ್ಲೆಂಡ್ 200 ಟಾರ್ಗೆಟ್ ಕೊಡ್ತಿತ್ತು, ಫೇಲ್ ಆಗಿದ್ದಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ 6 ಹೊಡಿತಿದ್ರು ಫ್ರೆಂಡ್. ಪ್ರತಿಯೊಬ್ಬರು ಕೂಡ 6 ಹೊಡಿಯೋಕೆ ಹೋಗಿ ಕ್ಯಾಚ್ ಆಗಿತ್ತು. ಟೋಟಲ್ ಆಗಿ ಈ ಒಂದು ಇನ್ನಿಂಗ್ಸ್ನಲ್ಲಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಹರ್ದೀಪ್ ಸಿಂಗ್ 1 ವಿಕೆಟ್, ಹಾರ್ದಿಕ್ ಪಾಂಡ್ಯ 1 ವಿಕೆಟ್, ವಾಷಿಂಗ್ಟನ್ ಸುಂದರ್ 1 ವಿಕೆಟ್, ಹಾಗೆ ಅಕ್ಷಯ್ ಪಟೇಲ್ 2, ಹಾಗೆ ವರುಣ್ ಚಕ್ರವರ್ತಿ 2, ಅಭಿಷೇಕ್ ಶರ್ಮಾ 1 ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ನ ಗೆಲ್ಲೋಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂದರೆ ಇಲ್ಲಿ ನೋಡೋದಾದರೆ ಅಕ್ಷಯ್ ಪಟೇಲ್ ಒಬ್ಬರು, ಹಾಗೆ ವರುಣ್ ಚಕ್ರವರ್ತಿ, ಹಾಗೆ ನೆಕ್ಸ್ಟ್ ತಿಲಕ ವರ್ಮ. ನಿನ್ನೆ ತಿಲಕ ವರ್ಮನ ಹವಾ ನಾನು ಅಂದ್ಕೊಂಡಿದ್ದಿರಲಿಲ್ಲ ಈ ರೀತಿ
ಈ ರೀತಿ ದಡ ಸೇರಿಸ್ತಾರೆ ಇಂಡಿಯಾನ ಅಂದ್ಕೊಂಡಿರಲಿಲ್ಲ, ಆಗಲ್ಲ ಅಂದ್ಕೊಂಡಿದ್ದ ಒಂದು ಸಮಯದಲ್ಲಿ ನಾನು. ಆದರೂ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟರು. ಅದು ಹೇಳಿ ಕೇಳಿ ಯಾರ ಬಲಿಗೆ ಜಾಸ್ತಿ ರನ್ ಮಾಡಿದ್ದಾರೆ ಅಂದರೆ ಆರ್ಚರ್ ಬಲಿಗೆ ಹೊಡೆದಿತ್ತು 6. ಟೋಟಲಾಗಿ ಅವರು ಒಂದೊಂದು ಓವರಿಗೆ 18-16 ರನ್ ಮಾಡಿದ್ರು ಫ್ರೆಂಡ್. ಟೋಟಲಾಗಿ ಅವ್ರು ಎಷ್ಟು ರನ್ ಹೊಡ್ಸ್ಕೊಂಡಿದ್ದಾರೆ ಅಂದರೆ ಆರ್ಚರ್ ಅವರು, ಒಂದು ನಿಮಿಷ ಹೇಳ್ತೀನಿ. ಆರ್ಚರ್ ಅವರು ಮಾಡಿರೋಂಥ ಬೌಲಿಂಗ್ ಎಷ್ಟು ರನ್ ಕೊಟ್ಟರು ಅಂದರೆ ಹೇಳ್ತೀನಿ. ಟೋಟಲಾಗಿ ಆರ್ಚರ್ಗೆ 60 ರನ್ ಅವರೇ ಹೈಯೆಸ್ಟಾಗಿ ಹೊಡ್ಸ್ಕೊಂಡಿದ್ದು. ಆರ್ಚರ್ 60 ರನ್, ಒಂದು ಓವರಿಗೆ 15 ರನ್ ಕೊಟ್ಟಿದ್ದಾರೆ ಫ್ರೆಂಡ್. 4 ಓವರ್ ಬಾಲಿಂಗ್ ಮಾಡಿದ್ದಾರೆ, 1 ವಿಕೆಟ್ ತೊಗೊಂಡಿದ್ದಾರೆ. ಒಂದೊಂದು ಓವರಿಗೆ 15 ರನ್ನು ಚಚ್ಚಿ ಹಾಕಿದ್ದಾರೆ ಆರ್ಚರ್ಗೆ ನಿನ್ನೆ ಚಳಿ ಬೀಳಿಸಿದ್ರು ತಿಲಕ ವರ್ಮ ಅವರು. ಎಂಥ ಕ್ರೇಜ್ ಅಂದರೆ ತುಂಬಾ ಕ್ರೇಜ್ ಆಯಿತು. ಆದರೆ ಇಂಡಿಯಾನ ಬ್ಯಾಟಿಂಗ್ ಸ್ವಲ್ಪ ಡೌನ್ ಆಯಿತು. ಏನೋ ತಿಲಕ ವರ್ಮ ಒಬ್ಬರು ಏನಾದರೂ ರನ್ ಮಾಡಲಿದ್ರೆ ಇಂಡಿಯಾ ಯಾವಾಗ ಈ ಒಂದು ಇನ್ನಿಂಗ್ಸ್ ಕೈ ಬಿಡಬೇಕಾಗಿತ್ತು ಫ್ರೆಂಡ್. ಟೋಟಲಾಗಿ ಫ್ರೆಂಡ್, ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ತಿಲಕ ವರ್ಮಗೆ ಬಂದಿದೆ ಫ್ರೆಂಡ್ ಟೋಟಲಾಗಿ. ಹಾಗೆ ಈ ಒಂದು ಇನ್ನಿಂಗ್ಸ್ ಇದೆಯಲ್ಲ, ಮರೆಯಲಾದ ಇನ್ನಿಂಗ್ಸ್, ತಿಲಕ ವರ್ಮಗೆ ಮರೆಯಲಾದ ಇನ್ನಿಂಗ್ಸ್. ಹಾಗೆ ಈ ಒಂದು ತಿಲಕ ವರ್ಮನ ಇನ್ನಿಂಗ್ಸ್ ಸೂರ್ಯಕುಮಾರ್ ಯಾದವ್ಗೆ ಈ ಒಂದು ಇನ್ನಿಂಗ್ಸ್ ಫಿದಾ ಆಯಿತು. ತಿಲಕ ವರ್ಮನ ಈ ಇನ್ನಿಂಗ್ಸು ಸೂರ್ಯಕುಮಾರ್ ಯಾದವ್ಗೆ ಸ್ವಲ್ಪ ತುಂಬಾ ಕ್ರೇಜ್ ತಂತ ಫ್ರೆಂಡ್. ಟೋಟಲಾಗಿ ಹೇಳಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಫ್ಯಾನು ಕೂಡ ತುಂಬಾ ಖುಷಿಯಾದರು ಅಂದ್ಕೊತೀನಿ. ಯಾಕಂದರೆ ಮುಂಬೈಲೇ ಚೆನ್ನಾಗಿ ಇವರು ಆಡಿದಗೋಸ್ಕರ ಇವ್ರನ್ನ ಇಂಡಿಯಾ ಟೀಮ್ನಲ್ಲಿ ಚಾನ್ಸ್ ಸಿಕ್ಕಿತ್ತು. ಇಂಡಿಯಾನಲ್ಲಿ ಕೂಡ ಹಲವಾರು ಮ್ಯಾಚ್ನಲ್ಲಿ ಆಡಿದ್ದಾರೆ. ಆದರೆ ಈ ಇನ್ನಿಂಗ್ಸ್ ಇದೆಯಲ್ಲ, ಅವರಿಗೆ ಮರೆಯಲಾದ ಇನ್ನಿಂಗ್ಸ್ ಫ್ರೆಂಡ್. ಟೋಟಲಾಗಿ ಇವರು 3ನೇ ಸ್ಥಾನಕ್ಕೆ ಬಂದಿದ್ದರು. ಕೊಹ್ಲಿ ಬರ್ತಾರಲ್ಲ, ಆ ಸ್ಥಾನಕ್ಕೆ ಬಂದು ಇವರು ಕೊಹ್ಲಿ ರೀತಿಯೇ ಕೂಡ ಮಿಂಚಿದ್ರು. ಟೋಟಲ್ ಹೇಳ್ಬೇಕಂದ್ರೆ ನಿನ್ನೆಯ ಇನ್ನಿಂಗ್ಸ್ ನನಗೆ ತುಂಬಾ ಇಂಟ್ರೆಸ್ಟ್ ಅಂತ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಫ್ರೆಂಡ್, ಇಂಥ ಇನ್ನಿಂಗ್ಸ್ ಭಾಳ ದಿನ ಆಗಿತ್ತು ನೋಡಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಸ್ಟ್ರೇಲಿಯಾ ನಡೆಯುವಂಥ T20 ಪಂದ್ಯದಲ್ಲಿ ಕೊಹ್ಲಿ ಅವರು ಗೆಲ್ಸಿಕೊಂಡಿದ್ದಿರಲ್ಲ, ಆ ರೀತಿ ಈ ಇನ್ನಿಂಗ್ಸ್ ನನಗೆ ಒಂದು ಸ್ವಲ್ಪ ಕಣ್ಣಿಗೆ ನೋಡೋಕ್ಕೆ ಇಂಟ್ರೆಸ್ಟ್ ಆಯಿತು. ನಾನು ಹೇಳಿದ್ದೆ ಒಂದು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ, ಈ ಒಂದು ಮ್ಯಾಚ್ ಸೆಕೆಂಡ್ T20 ಎರಡೂ ಕಡೆ ಟಫ್ ಇರುತ್ತೆ, ಎರಡೂ ಕಡೆ ಬ್ಯಾಟಿಂಗ್ ಲೈನ್ ಟಫ್ ಇರುತ್ತೆ. ಈ ಒಂದು ಸೆಕೆಂಡ್ ಮ್ಯಾಚ್ ಇದೆಯಲ್ಲ, ಸ್ವಲ್ಪ ನೋಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅದೇ ರೀತಿಯಾಗಿದೆ ಫ್ರೆಂಡ್. ಯಾಕಪ್ಪ ಅಂದರೆ ಪೈಪೋಟಿ ಕೊಡ್ತಾರಂತೆ ಅಂದ್ಕೊಂಡಿದ್ದೆ, ಅದೇ ರೀತಿ ಪೈಪೋಟಿ ಕೊಟ್ಟರು. ಆದರೆ ಇಂಗ್ಲೆಂಡ್ ಬಾಲಿಂಗ್ ಲೈನ್ ಸ್ವಲ್ಪ ಕೈ ಕೊಡ್ತು. ಹಾಗಾಗಿ ಇಂಗ್ಲೆಂಡಿಗೆ ಇದು ಸೋಲಕ್ಕೆ ಪ್ರಮುಖ ಕಾರಣ ಆಯಿತು. ಬಾಲಿಂಗನ್ನೇ ಸೋತಿದ್ದವರು, ಮತ್ತೇನಿಲ್ಲ. ಯಾಕಪ್ಪ ಅಂದರೆ ಬಾಲಿಂಗ್ ಸ್ವಲ್ಪ ಲೈನು ಹೊರಗಿತ್ತು ಅವ್ರದ್ದು ಬಾಲಿಂಗ್ ಲೈನ್. ಹಾಗಾಗಿ ತಿಲಕ ವರ್ಮಗೆ ಬಾಲಿಂಗ್ನಲ್ಲಿ ಸ್ವಲ್ಪ ಬಾಲಿಂಗ್ನಲ್ಲಿ ಅವ್ರಿಗೆ ಹೇಳಬೇಕಾದ ಬಾಲಿಂಗ್ ಬರ್ತಾಯಿತ್ತು ಫ್ರೆಂಡ್. ಆ ರೀತಿ ಅವರು ಅಷ್ಟು ರನ್ ಮಾಡಿದ್ದೆ ಹಿಂದೆ ಟೋಟಲಾಗಿ ಅಷ್ಟು ರನ್ ಮಾಡಿದ್ದೆ ಹಿಂದೆ. ಥರ್ಡ್ ಮ್ಯಾನ್ ಹಿಂದೆ ಹೋಗಿದ್ದು 6 ಜಾಸ್ತಿ, 4 ಆಗಲಿ 6 ಆಗಲಿ ಜಾಸ್ತಿ ಹೋಗಿರೋದೇ ನಿನ್ನೆ ಭಾಳ ಇಂಡಿಯನ್ ರನ್ ಬಂದಿದ್ದೆ ಥರ್ಡ್ ಮ್ಯಾನ್ ಹಿಂದಿಂದ ಫ್ರೆಂಡ್. ಟೋಟಲಾಗಿ ತಿಲಕ ವರ್ಮನ ಇನ್ನಿಂಗ್ಸ್ ನೋಡಿ ನಿಮ್ಗೆ ಏನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್. ಬಾಯ್.